ನಮಸ್ಕಾರ ರೀ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ. ಬರ್ರಿ ಇವತ್ತು ನಾವು ಬಂದಿವಿ ಮುದ್ರಣಕಾಶಿ ಗದಗಿಗೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಕೂಡ ನಡೀತದ. ಇಲ್ಲಿ ಯಾರಿಗೆ ಯಾರ ಇಷ್ಟ ಅನ್ನೋದನ್ನ ಗದಗ ಜನತೆ ಕಡೆ ಕೇಳೋ ಮತ್ ಬರ್ರಿ. ಮುದ್ರಣಕಾಶಿ ಗದಗೊಳಗ ಇಲ್ಲಿ ಒಬ್ರು ಆಟೋ ಚಾಲಕರದ್ರ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಏನ್ ಅಣ್ಣ ನಿಮ್ಮ ಹೆಸರು? ಪ್ರಶಾಂತ್ ರೀ. ಪ್ರಶಾಂತ್. ನೀವು ಬಿಗ್ ಬಾಸ್ ನೋಡ್ತೀರ? ನೋಡ್ತೇವ್ರಿ ಅಣ್ಣ. ಡೈಲಿ ನೋಡ್ತೀರಿ? ದಿವಸ ನೋಡ್ತೇವ್ರಿ. ನಿಮ್ಗೆ ಯಾರು ಇಷ್ಟ ರೀ ಅಣ್ಣ ಬಿಗ್ ಬಾಸ್? ನಮ್ಮ ಗಿಲ್ಲಿ ರೀ. ಗಿಲ್ಲಿ ಇಷ್ಟ ರೀ. ಮತ್ ಕಾವ್ಯ ಅವ್ರಣ್ಣ? ಕಾವ್ಯ ಅಷ್ಟೇನ್ ಇದಿಲ್ರಿ. ಗಿಲ್ಲಿದ ಬಾಳ ಐತಿ, ಪರ್ಫಾರ್ಮೆನ್ಸ್ ಜಾಸ್ತಿ ಐತಿ, ಎಂಟರ್ಟೈನ್ಮೆಂಟ್ ಮಾಡ್ತಾರ, ಚಲೋ ಆಡ್ತಾರ. ಬಿಗ್ ಬಾಸ್ ಸೀಸನ್ 12 ಯಾರು ಗೆಲ್ತಾರ ಅನ್ಸತ್ತಾರ ನಿಮ್ ಪ್ರಕಾರ? ನಮ್ ಪ್ರಕಾರ ಗಿಲ್ಲಿನ ಅನ್ಸುತ್ತೆ ಸರ್. ಈಗ ಅವ್ರನ್ನ ಬಿಟ್ರೆ ಮತ್ತೆ ಅಶ್ವಿನಿ ಗೌಡ ಅದಾಳ, ಮತ್ತೆ ಅವ್ರೆಲ್ಲ ಬರೀ ಜಗಳ ಅದು ಇದು ಮಾಡ್ಕೊಂತಿರ್ತಾರ. ಎಂಟರ್ಟೈನ್ಮೆಂಟ್ ಚಲೋ ಕೊಡಾಕತ್ತಿದ್ದ ಅಂದ್ರೆ ಗಿಲ್ಲಿ ರೀ. ಅಂದ್ರ ನಿಮ್ ಪ್ರಕಾರ ಇವಾಗ ಬಿಗ್ ಬಾಸ್ ಜಾಸ್ತಿ ಜನ ನೋಡಕಂತಿದ್ದ ಗೆಲ್ಲಿ ಸಂಬಂಧ? ಗಿಲ್ಲಿ ಸಂಬಂಧ ರೀ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಂಜು ಅಂತೇಳಿ, ಗದಗ ಮುಂಡ್ರಿಗಿ ತಾಲೂಕು. ಮೂರ್ ಯಾವ್ದನ? ನಮ್ಮೂರ್ ಸಿಂಗ್ಟಾಲೂರ್ ಅಂತೇಳಿ. ಬಿಗ್ ಬಾಸ್ ನೋಡ್ತೀರ? ನೋಡ್ತೀವಿ ಅಣ್ಣ, ನೋಡ್ತೀವಿ. ಈ ಸಲ ಬಿಗ್ ಬಾಸ್ ಸೀಸನ್ 12 ಯಾರು ಇಷ್ಟ? ನನ್ಗೆ ಗಿಲ್ಲಿ ಇಷ್ಟ ಅಣ್ಣ. ಗಿಲ್ಲಿ ಅವರ ಯಾಕೆ ಇಷ್ಟ? ಗಿಲ್ಲಿ ಯಾಕಂದ್ರೆ ಒಂದು ಹಳ್ಳಿ ಸೊಗಡಿ ಅಲ್ಲಿಂದ ಬಂದಿದ್ದಾನ. ಹಾಗಾಗಿ ಅವನ ಮಾತಿನಲ್ಲಿ ಬಹಳ ಚಾತುರ್ಯತೆ ಇದಾನ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ತಕ್ಷಣ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಪ್ರತಿಕ್ರಿಯೆ ಕೊಟ್ಬಿಡ್ತಾನೆ. ಹಾಗಾಗಿ ಗಿಲ್ಲಿ ಇಷ್ಟ ನಮ್ಗೆ. ಈಗ ಗಿಲ್ಲಿ ಅವ್ರನ್ನ ಬಿಟ್ರೆ ರಘು ಅವ್ರ ಅದಾರ, ಮತ್ತೆ ಮಾಳವ್ರ ಅದಾರ, ಮತ್ತೆ ಅಶ್ವಿನಿ ಗೌಡ ಅವ್ರ ಅದಾರ. ಆದ್ರೂ ನಿಮ್ ಗಿಲ್ಲಿ ಅವ್ರ ಯಾಕೆ ಇಷ್ಟ? ಇದಾರೆ, ಎಲ್ರು ಇದಾರ. ಎಲ್ರು ಕೂಡ ಪರ್ಸನಾಲಿಟಿ ನಮ್ಗೆ ಇಂಟ್ರೆಸ್ಟ್ ಆಗಲ್ಲ. ನನಗೆ ರಾಘು ಕೂಡ ಒಂದ್ ಸ್ವಲ್ಪ ಇಷ್ಟ ಅಂತ ಆಗುತ್ತೆ. ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇದಾರೆ ದೈಹಿಕವಾಗಿ. ಟಾಸ್ಕ್ ಅಂತ ಬಂದಲ್ಲಿ ಸ್ವಲ್ಪ ಏನಾಗ್ತಾರೆ ಅಂದ್ರೆ ಅವರು ಎಡವಟ್ ಮಾಡ್ಕೊಳ್ತಾರ. ಗಿಲ್ಲಿನೂ ಕೂಡ ಏನಪ್ಪಾ ಅಂದ್ರೆ ಯಾವ ಸಂದರ್ಭದಲ್ಲಿ ಏನ್ ಆಡ್ಬೇಕನ್ನೋದೆಲ್ಲ ಗೊತ್ತ. ನೋಡ್ರಿ ಮೊನ್ನೆ ಒಂದು ಟಾಸ್ಕ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಲ್ಲು ನೋಡಿ ಒಂದಿದ್ರಲ್ಲಿ ಕೂಡ ಚೆನ್ನಾಗ್ ಆಡ್ತಾನ. ಗೆಲ್ತಾರ ತಮ್ಮ ಒಂದು ತಂಡದಿಂದ. ಅವ್ನ ಏನ್ ಮಾಡ್ತಾನ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಗೆಲ್ತಾರೆ. ಹಲವಾರು ಒಂದು 10 ಸರಿ ಒಂದು ಟಾಸ್ಕ್ ಅಲ್ಲಿ ಅವ್ನು ಮಿನಿಮಮ್ ಒಂದು 7 ಅವ್ನ್ ಗೆದ್ದಿದ್ದಾನೆ. ಹಾಗಾಗಿ ಕೂಡ ಮಾತಿನಲ್ಲಿಯೂ ಇದ್ದಾನೆ, ಮತ್ತೆ ಆಟದಲ್ಲೂ ಇದ್ದಾನೆ. ಹಾಗಾಗಿ ಮತ್ತು ನಮ್ಮ ಹಳ್ಳಿ ಪ್ರತಿಭೆಯನ್ನು ಎತ್ತಿಡಿತಾ ಇದ್ದಾನೆ. ಅದಕ್ಕೂ ನಮ್ಮ ಉತ್ತರ ಕರ್ನಾಟಕದವರಾದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಗಿಲ್ಲಿ ಕಡೆ ಸ್ವಲ್ಪ ಸಪೋರ್ಟ್. ಈಗ ಉತ್ತರ ಕನ್ನಡದವ್ರು ಅಂದ್ರೆ ಮಾಳವ್ರು ಮತ್ತೆ ಉತ್ತರ ಕನ್ನಡದವ್ರು ಅವ್ರ ಬಗ್ಗೆ? ಹೌದು, ಮಾಳವರಲ್ಲಿ ಕೂಡ ಪ್ರತಿಭೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ಉತ್ತರ ಕರ್ನಾಟಕ ಅನ್ನಕ್ಕಿಂತ ಅಲ್ಲಿ ಇರ್ತಕ್ಕಂತ ಒಂದು ಪ್ರತಿಭೆಗೆ ನಾವು ಬೆಲೆ ಕೊಡ್ಬೇಕಾಗತ್ತ, ಒಂದು ಆಟಕ್ಕೆ ಬೆಲೆ ಕೊಡ್ಬೇಕಾಗತ್ತ. ಸೊ ಹಾಗಾಗಿ ಮಾಳವರು ಯಾವ ಸಂದರ್ಭದಲ್ಲಿ ಸ್ವಲ್ಪ ಮೌನವಾಗಿದ್ ಬಿಡ್ತಾರ. ಅವ್ರ ಮಾತಾಡಲ್ಲ, ಸ್ವಲ್ಪ ಮೌನವಾಗಿದ್ದು ಏನ್ ಮಾಡ್ತಾರೆ ಆಟ ಆಡ್ತಾರ. ಇವರು ಗಿಲ್ಲಿ ಅವ್ರು ಆತರ ಇಲ್ಲ, ಮಾತಾಡ್ತಾರೆ, ಆಟನು ಕೂಡ ಆಡ್ತಾರೆ. ಎಂತ ದೈಹಿಕವಾಗಿದ್ದಾರಂದ್ರೂ ಕೂಡ ಅವರನ್ನ ಎದುರಿಸುವಂತ ಮಾತಿನಲ್ಲಿ ಎದುರಿಸುವ ಶಕ್ತಿ ಅವನಲ್ಲಿ ಇದೆ. ಹಾಗಾಗಿ ನಮ್ ಗಿಲ್ಲಿ. ಸೊ ನಿಮ್ ಪ್ರಕಾರ ಬಿಗ್ ಬಾಸ್ ಸೀಸನ್ ಒಳಗೆ ಯಾರು ಗೆಲ್ತಾರ ಕೊನೆದಾಗ ಹೇಳ್ಬೇಕು? ಫೈನಲಿ ಆಲ್ರೆಡಿ ನಾನೇ ಹೇಳೋದಕ್ಕಿಂತ ಆಲ್ರೆಡಿ ಎಲ್ಲ ಜನರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡ್ಬಿಟ್ರೆ ಬರೀ ನೋಡಿ ಗಿಲ್ಲಿ 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 ಅಂತಾನೆ ಹಾಕಿದಾರೆ ಎಲ್ಲರೂ ಕೂಡ ಕಾಮೆಂಟ್ ಅನ್ನ. ನಾನು ಕೂಡ ಸಪೋರ್ಟ್, ನಾನು 99 ಓಟನ್ನು ಕೂಡ ಒಬ್ಬನಿಗೆ ಹಾಕಿದೀನಿ ನಾನು. ಹಾಗಾಗಿ ಗಿಲ್ಲಿನೇ ಗೆಲ್ಬೇಕಂತ ನಮ್ದು ಕೂಡ ಅಭಿಪ್ರಾಯ. ಗಿಲ್ಲಿನೇ ಗೆಲ್ಲಿ ಅನ್ನೋದು ನಮ್ದು. ಸೊ ಕೊನೆದಾಗ ರನ್ನರ್ ಅಪ್ ಯಾರ ಕರೀತಾರೆ? ರನ್ನರ್ ಅಪ್ ರಾಘು ಆಗ್ಬೋದಣ್ಣ. ರಾಘು ಆಗ್ಬೋದು. ಅಣ್ಣ ನಮಸ್ಕಾರ. ನಮಸ್ತೆ. ಯಾವ್ರಣ್ಣ ನಿಮ್ದು? ಗದಗ. ನೀವೇನ್ ಮಾಡ್ತೀರ? ನಾವು ಆಟೋ ಡ್ರೈವರ್. ಬಿಗ್ ಬಾಸ್ ನೋಡ್ತೀರ? ನೀವು ನೋಡ್ತೀವಿ, ಪ್ರತಿ ದಿನ ನೋಡ್ತೀವಿ ಡೈಲಿ. ನಿಮ್ಗೆ ಯಾರು ಇಷ್ಟ ಅಣ್ಣ ಬಿಗ್ ಬಾಸ್ ಒಳಗೆ? ನಮಗ ಗಿಲ್ಲಿ ಬಿಟ್ರೆ ರಕ್ಷಿತ. ಅಲ್ಲಣ್ಣ ನಿಮ್ಗೆ ಒಬ್ಬರು ಇಷ್ಟ ಅಂದ್ರೆ ಇಬ್ರೊಳಗೆ ಯಾರಣ್ಣ? ಇಬ್ರು ಇಷ್ಟನ, ಆದ್ರೆ ಫೈನಲ್ ಗಿಲ್ಲಿ ಆಗ್ಬೇಕು. ಸೆಕೆಂಡ್ ರನ್ನರ್ ಅಪ್ ರಕ್ಷಿತ ಆದ್ರೆ ನಮ್ಗೆ ಬೆಟರ್ ಅಂತ. ನೀವು ಇವ್ರ ಬಿಟ್ರಣ್ಣ ಅಶ್ವಿನಿ ಗೌಡ ಮತ್ತೆ ರಾಘು? ಅಶ್ವಿನಿ ಗೌಡ ಒಂದು ಚಾನ್ಸ್ ಕೊಡ್ಬೋದು. ಅಲ್ಲಣ್ಣ ವಿನ್ನಿಂಗ್ ಚಾನ್ಸ್? ಸೆಕೆಂಡ್ ರನ್ನರ್ ಅಪ್ ಚಾನ್ಸ್. ಸೆಕೆಂಡ್ ರನ್ನರ್. ಈಗ ಅವ್ರ ಇರೋ ಪ್ರಕಾರ ಅವ್ರ ಗೆಲ್ತಾರ ಅನ್ನೋ ಮೂಮೆಂಟ್ ಒಳಗೆ ಐತೆ. ನಮಗಂತೂ ಹಾಗ ಅನ್ಸಲ್ಲ, ನಾವು ನೋಡತ್ತೀವಿ ಬಿಗ್ ಬಾಸ್. ನನಗಂತೂ ಸೆಕೆಂಡ್ ರನ್ನರ್ ಅಪ್ ರಕ್ಷಿತ ಹಾಕಳಂತ ಇಷ್ಟ. ಯಾಕಂದ್ರೆ ಮೀನ್ ಸಾಂಬಾರ್ ಹುಡುಗಿ ಭಾರಿ ಆಕ್ಟ್ ಮಾಡ್ತಾಳೆ. ಯಾರು ಗೆಲ್ಬೇಕಂತ ಆಸೆ ಐತೆನ? ಗಿಲ್ಲಿನೇ ಫೈನಲ್ ಆಗಿ ಗೆಲ್ಲಬೇಕು. ಮತ್ತ ಗಿಲ್ಲಿ ಕಾವ್ಯ ಅವ್ರ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರ? ಅದೆಲ್ಲ ಬೇಡಿದ್ರು ಸುಂಡ TRP ಗೋಸ್ಕರ ಮಾಡ್ತಾರಂತ ನನ್ನ ನಂಬಿಕೆ. ಬರೀ ಪ್ರಿಯ ವೀಕ್ಷಕರೇ, ಇಲ್ಲಿ ಮತ್ತೊಬ್ರು ಆಟೋ ಚಾಲಕರದ್ರ, ಅವ್ರು ಕೇಳೋಮಂತ. ನಮಸ್ಕಾರ. ನಮಸ್ಕಾರ. ಏನ್ರಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಅಂತ. ನೀವು ಬಿಗ್ ಬಾಸ್ ನೋಡ್ತೀರ? ನಾನು ನೋಡ್ತೀವಿ, ದಿನ ನೋಡ್ತೀರಿ? ಡೈಲಿ ನೋಡ್ತೀವಿ. ನಿಮಗೆ ಯಾರು ಇಷ್ಟ ಅಣ್ಣ ಈ ಸಲ ಬಿಗ್ ಬಾಸ್? ನಮ್ಗೆ ಗಿಲ್ಲಿ ನಟ. ಮತ್ತ ಅವ್ರ ಬಿಟ್ರಣ? ಅವ್ರ ಬಿಟ್ರೆ ರಘು. ನಿಮ್ ಪ್ರಕಾರ ಯಾರು ಗೆಲ್ಬೇಕಣ್ಣ ಈ ಸಲ ಬಿಗ್ ಬಾಸ್ ಸೀಸನ್? ಗಿಲ್ಲಿ ನಟ ಗೆಲ್ಬೇಕ. ಇವ್ರು ಬಿಟ್ರೆ ಮತ್ತೆ ಅಶ್ವಿನಿ ಗೌಡ ಅದಾರ, ಮತ್ತೆ ರಘು ಅದಾರ. ಅವ್ರ ರಘು ಕಾಂಪಿಟೇಟರ್ ಅದಾರಿ, ಬಿಟ್ರೆ ಧನು ಅದಾನ. ಈ ಮೂರಲ್ಲಿ ಕಾಂಪಿಟೇಷನ್ ನಡೀತದೆ. ಬಟ್ ಗೆಲ್ಬೇಕು ಗಿಲ್ಲಿನೇ. ಗಿಲ್ಲಿನ ಯಾಕೆ ಗೆಲ್ಬೇಕಣ್ಣ ನಿಮ್ ಪ್ರಕಾರ? ಸರ್ ಎಲ್ಲರೂ ಕರೆಕ್ಟ್ ಅದ ಸರ್. ಇನ್ನೊಂದು ಮುನ್ನೊಂದು ಮಾತಾಡಲ್ಲ, ಏನೋ ನೇರವಾಗಿ ಮಾತಾಡ್ಬಿಡ್ತಾನೆ. ಅದೊಂದು ಕೆಟ್ಟರೆ. ಅವರೆಲ್ಲ ಇನ್ನೊಂದು ಮಾತಾಡೋ ಮಾತಾಡಲ್ಲ, ಅದು ಸರಿ ಕಾಣಲ್ಲ. ಯಾಕಂದ್ರೆ ಅಲ್ಲಿ ಹೋಗಿದ್ದು ವ್ಯಕ್ತಿತ್ವ ಆಟ ಆಡಕ್ಕೆ, ಇನ್ನು ಮುಂದೆ ಮಾತಾಡೋದಲ್ಲ, ನೇರವಾಗಿ ಮಾತಾಡ್ತಾನೆ.
ಇದೇ ನಮ್ಗೆ ಇಷ್ಟ. ಮತ್ತೆ ಕಾವ್ಯ ಮತ್ತೆ ಗಿಲ್ಲಿ ಅವರ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ ಸರ್, ಅವ್ರು ಟ್ರೂ ಫ್ರೆಂಡ್ಸ್ ಅವರು ಆ ತರ ಮಾಡ್ತಾವ್ರೆ, ಅದನ್ನ ನಂಬಕ್ ಹೋಗ್ಬೇಡ್ರಿ ಯಾರು. ಪ್ರಿಯ ವೀಕ್ಷಕರೇ, ಬರ್ರಿ ಇಲ್ಲಿ ಗದಗ ಒಳಗ ಒಬ್ಬರು ವಿದ್ಯಾರ್ಥಿ ಇದಾರೆ, ಅವ್ರ ಕೇಳೋಣ. ನಮಸ್ಕಾರ. ನಮಸ್ಕಾರ ಯಾವ ಕಾಲೇಜ್ ಹೋಗಿ ಕೇಳ್ತೀರ? ಸರ್, ಸಿದ್ದಪ್ಪ ಕಂಬ್ಲಿ ITI ಕಾಲೇಜ್ ಅಂತ. ನಿಮ್ಮ ಹೆಸರೇನ? ಶಿವಕುಮಾರ್ ರಟೋಡ್. ಈ ಬಿಗ್ ಬಾಸ್ ನೋಡ್ತೀರ ನೀವು? ಹಾ, ನೋಡ್ತೀನಿ ಅಣ್ಣ. ನಿಮ್ಗೆ ಯಾರು ಇಷ್ಟ ಅಣ್ಣ ಬಿಗ್ ಬಾಸ್ ಒಳಗ? ಇಲ್ಲಿ ಯಾಕೆ ಹೇಳ್ಬೋದಣ್ಣ ಬಿಗ್ ಬಾಸ್? ಎಂಟರ್ಟೈನ್ ಕೊಡ್ತಾನ, ಅಂದ್ರೆ ಒಬ್ಬ ಕಾಮಿಡಿ ಅಂದ್ರೆ ಕಾಮಿಡಿ ಮಾಡ್ತಾನ, ಇಲ್ಲ ತಕ್ಷಣ ಯಾರಿಗಾರು ನಗಿಸ್ಬೇಕು ಎಲ್ಲ ಮಾಡ್ತದಕ್ಕ ಎಂಟರ್ಟೈನ್ ಮಾಡ್ತದಕ್ಕ ಗಿಲ್ಲಿ ಇಷ್ಟ ಅಣ್ಣ, ಕಾಮಿಡಿ ಮಾಡ್ತಾನ ಅದಕ್ಕೆ. ನಿಮ್ ಪ್ರಕಾರ ಮತ್ತೆ ಅವ್ರು ಬಿಟ್ರೆ ಯಾರು ಅದ್ರ ಗೆಲ್ಲಬಹುದು? ಅವ್ರು ಬಿಟ್ರೆ ಈಗ ಅನ್ಸೋ ಪ್ರಕಾರ ಇವಾಗ ಕಾವ್ಯ ಗಿಲ್ಲಿ ಇಬ್ರು ಒಟ್ಟಿಗಿರ್ತಾರ ಅದಕ್ಕ ಗಿಲ್ಲಿ ಬಿಟ್ರೆ ಕಾವ್ಯ ಇಷ್ಟ ಆಗ್ಬೇಕು. ಬೇಕಾರ ಗಿಲ್ಲಿಯಾರ ಗೆಲ್ಲಿ ಕಾವ್ಯಾರ ಗೆಲ್ಲಿ ಇಬ್ರ ಒಬ್ರಿಗೆ ಹೇಳ್ಬೇಕು, ಖುಷಿ ಆಕಿದ್ದೆ. ನಮ್ಮ ಉತ್ತರ ಕರ್ನಾಟಕದವರು ಮಾಡೋರ್ ಅದಾರಣ್ಣ, ಅವ್ರ ಸಪೋರ್ಟ್. ಹೌದ್ ಅದರಣ್ಣ, ಅವ್ರ ಆಟ ತೋರ್ಸಿಲ್ಲವ್ರಣ್ಣ, ಅವ್ರ ಅದರ ಇಲ್ಲ ಅಂತ ಅನ್ನಂಗಿಲ್ಲ, ಅದರ ಮಾಡೋಣ ಅದಾರ, ಅವ್ರು ಆಡ್ತಾರ, ಅವ್ರು ಗೆಲ್ಬೇಕು. ಉತ್ತರ ಕನ್ನಡದವ್ರು ಅವ್ರು ಗೆಲ್ಬೇಕು, ಗೆಲ್ಲಂತ ಅನ್ನಂಗಿಲ್ಲ. ಆದ್ರೆ ಏನ ಅವ್ರ ಆಟ ಅವ್ರು ಅಷ್ಟೊಂದು ಬಿಗ್ ಬಾಸ್ ತೋರ್ಸಿಲ್ಲ, ಕಂಟೆಂಟ್ ತೋರ್ಸಿಲ್ಲ ಅವ್ರು. ಅದಕ್ಕೆ ನಮಗೆ ಅವ್ರು ತೋರ್ಸುವಂತ ಗಿಲ್ಲಿ ನಮ್ಗೆ ಆಲ್ಮೋಸ್ಟ್ ನಾವು ಶೋ ಜಿ ಕನ್ನಡದೊಳಗೆಲ್ಲ ನೋಡ್ಕೊಂಡ್ ಬಂದಿವಿ, ಎಲ್ಲ ಮಾಡ್ಕೊಂಡ್ ಬಂದಿವಿ. ಆಲ್ಮೋಸ್ಟ್ ಅವ್ನ ಕಾಮಿಡಿ ಎಲ್ಲ ಚಲೋ ಅನ್ಸದಕ್ಕೆ ಅವ್ರನ್ನ ಗಿಲ್ಲಿನ ನಾವು ಸಪೋರ್ಟ್ ಮಾಡ್ತೀವಿ. ಭಯ್ಯ, ಈಗ ಟ್ರೆಂಡ್ ಒಳಗ ಆತ ಮತ್ತೆ ಬಿಗ್ ಬಾಸ್ ಒಳಗ ಆತ ಲವ್ ಸ್ಟೋರಿ, ಚಲೋ ಲವ್ ಸ್ಟೋರಿ ಈಗ ಗಿಲ್ಲಿ ಮತ್ ಕಾವ್ಯ, ಆ ಲವ್ ಸ್ಟೋರಿ ಬಗ್ಗೆ ಏನ್? ಅದ ನಮ್ಗೆ ಲವ್ ಸ್ಟೋರಿ ಬಗ್ಗೆ ಅಷ್ಟೊಂದು ನಂಗೆ ಗೊತ್ತಿಲ್ಲ, ಆದ್ರೆ ನಮಗೆ ಇಷ್ಟ ಅಷ್ಟೇ. ಅಂದ್ರ ಇಬ್ರು ಜಂಟಿಯಾಗಿ ಹೋದ್ರು, ಜಂಟಿಯಾಗಿ ಬಂದ್ ಕಟ್ ನಮಗೆ ಇಷ್ಟ, ಅವ್ರ ಇಬ್ರು ಅಂತ ಇಷ್ಟ ಅಂತ ಹೇಳ್ತೀವಿ ಅಷ್ಟೇ. ನಾವು ಆಲ್ಮೋಸ್ಟ್ ನಮ್ಗೆ ಇಷ್ಟ ಆಗ್ಯಾರ ಅಷ್ಟೇ ಅವ್ರ ಇಬ್ರು ಅಂತ. ಅದಕ್ಕೆ ನಾವು ಇಬ್ರು ಒಬ್ರಾಗಿ ಇಬ್ರು ಹೋದ್ರೆ ಚಲೋ ಅನ್ಸ ನಾವ್ ಅಂತೀವಿ ಅಷ್ಟೇ. ಒಟ್ಟು ಗಿಲ್ಲಿ ಅವ್ರ ಗೆಲ್ಲಿ, ಕಾವ್ಯ ಅವ್ರ ಗೆಲ್ಲಿ, ಒಟ್ಟು ನಮ್ಗೆ ಖುಷಿ. ಒಟ್ಟು ಖುಷಿ, ಇಬ್ಬರ ಒಬ್ಬಿಗೆ ಗೆದ್ರೆ ಖುಷಿ ಐತಿ. ಓಕೆ, ಧನ್ಯವಾದ. ಥ್ಯಾಂಕ್ಸ್. ಬಿಗ್ ಬಾಸ್ ಬಗ್ಗೆ ಏನಂತಾರ ಮತ್ತೆ ಬಿಟ್ಟು ಬರ. ನಮಸ್ಕಾರ. ನಮಸ್ಕಾರ. ಈ ಸಲ ಬಿಗ್ ಬಾಸ್ ನೋಡ ಅಂತ 12 ಸೀಸನ್ ಪ್ರಾರಂಭ ಆದಾಗ್ಲಿಂದ ನಾವು ನೋಡಾತೀವಿ, ಉತ್ತಮವಾಗಿ ಕಾರ್ಯಕ್ರಮ ನಡೆಯತೈತಿ. ನಿಮ್ಮ ಹೆಸರೇನ್ರ? ನಮ್ಮ ಹೆಸರು ಗಂಗಾಧರ. ನೀವು ಬಿಗ್ ಬಾಸ್ ಒಳಗೆ ಈ ಸಲ ಯಾರು ಗೆಲ್ತಾರ? ಗಿಲ್ಲಿ ಅವರು ಅದಾರ, ಅಶ್ವಿನಿ ಗೌಡ ಅವ್ರ ಅದಾರ, ರಕ್ಷಿತಾ ಅವ್ರ ಅದಾರ, ಕಾವ್ಯ ಅವ್ರ ಅದಾರ. ಅದ್ರಾಗ ಗಿಲ್ಲಿ ಅವ್ರ ಆದ್ರ ಉತ್ತಮ ಅಂತ ನಮಗ. ಗಿಲ್ಲಿ ಅವರ ಯಾಕೆ ಆಗ್ಬೇಕಣ್ಣ? ಗಿಲ್ಲಿ ಅವರು ನಾರ್ಮಲ್ ಆಗಿ ಆಟ ಆಡ್ತಾ ಇದಾರ, ಅಲ್ಲಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಯ್ತು, ಆಮೇಲೆ ಅವ್ರು ಇದು ಮಾಡ್ಬೇಕನ್ನಂಗಿಲ್ಲ, ಅವ್ರಿಗೆ ಏನ್ ತಿಳಿದಿದೆ ಅದು ಆಟ ಆಡತ್ತಾರ. ಅದು ರಾಜ್ಯದ ಜನ ಅವ್ರನ್ನ ಅದನ್ನ ಇಷ್ಟಪಡತ್ತಾರ, ಅವನ ಕಾರಣಕ್ಕೆ ಅವ್ರು ವಿನ್ ಆಗ್ಬೋದು. ಸೊ ನಿಮ್ ಪ್ರಕಾರ ಅವ್ರು ಬಿಟ್ರೆ ಈಗ ಹಲವಾರು ಕಂಟೆಸ್ಟೆಂಟ್ ಅದಾರ, ಆದ್ರೂ ಕೂಡ ಅವ್ರ ಗೆಲ್ತಾರ ಅಂತಂದು ಹೇಳ್ತೀರಿ. ನಿಮ್ಮ ಸಪೋರ್ಟ್ ಯಾರಿಗೆ? ಲಾಸ್ಟ್ ಫೈನಲ್ ಅವರ ವಿನ್ ಆಗ್ತಾರೆ? ಗಿಲ್ಲಿಯವರ ಚಾನ್ಸ್ ಇದೆ, ಗಿಲ್ಲಿಯವರ ಆಗ್ಬೇಕು ಅನ್ನೋದು ನಮಗೂ ಐತಿ. ಅವ್ರಾದ್ರೆ ಉತ್ತಮ. ಅವ್ರು ಬಿಟ್ರ ಅಶ್ವಿನಿ ಗೌಡ ಅವ್ರ ಅದಾರ, ಸೀನಿಯರ್ ಅದಾರ, ಅವರು ಒಳ್ಳೆ ಆಟ ಆಡತಾರ. ಹಂಗಾಗಿ ನಮಗ ಗಿಲ್ಲಿಯವರ ವಿನ್ ಆಗ್ಬೇಕು ಅನ್ನೋದು ನಮಗ. ಮತ್ ನಮಸ್ಕಾರ. ನಮಸ್ಕಾರ ಅಣ್ಣ. ಏನ್ ಮಾಡ್ತೀರ? ನಾವು ಇಂಜಿನಿಯರಿಂಗ್ ಓದಾತೀವಿ. ನಿಮ್ಮ ಹೆಸರೇನ? ಪ್ರವೀಣ್ ಅಣ್ಣ. ಯಾವ ಕಾಲೇಜ್ ಹೋಗ್ತಾರೆ? ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಕೋಟಿ. ನಿಮ್ಮೂರು ಯಾವ್ದನ? ಹಳ್ಳಿಕೇರಿ. ನಿಮ್ಗೆ ಯಾರು ಇಷ್ಟ ಅಣ್ಣ ಈ ಸಲ ಬಿಗ್ ಬಾಸ್? ಗಿಲ್ಲಿ ಅಣ್ಣ. ಬಿಗ್ ಬಾಸ್ ನೋಡ್ತೀರಿ? ಹಾ, ನೋಡ್ತೀವಿ ಅಣ್ಣ. ಯಾರು ವಿನ್ ಹಾಕರಣ ಈ ಸಲ ಬಿಗ್ ಬಾಸ್? ಗಿಲ್ಲಿನ ಅಣ್ಣ. ಗಿಲ್ಲಿ ಅವರ ಯಾಕಂತ ಹೇಳ್ಬೋದು? ಗಿಲ್ಲಿ ಅವ್ರ ಟಾಸ್ಕ್ ಒಳಗೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಾರಣ್ಣ, ಅದಕ್ಕೆ ಗಿಲ್ಲಿನ ವಿನ್ ಆಗ್ತಾನೆ. ಮತ್ ಗಿಲ್ಲಿ ಅವ್ರು ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳವ್ರ ಅದಾರ. ಮತ್ತೆ ಅಣ್ಣ ಮಾತಾಡಂಗಿಲ್ಲಣ್ಣ, ಅದೇ ಒಂದ್ ಫೀಡ್ಬ್ಯಾಕ್ ಆಗುತ್ತಣ್ಣ. ಅದು ಗಿಲ್ಲಿ ಅವರೆಲ್ಲ ಮಾತಾಡ್ತಾರ, ಜೋಕ್ ಮಾಡ್ತಾರ, ಎಲ್ಲ ಚೆನ್ನಾಗಿ ಆಡ್ತಾರಣ್ಣ. ಅದನ್ನ ಬಿಟ್ಟರೆ ರಕ್ಷಿತಾ ವಿನ್ ಆಗ್ಬಹುದು ಅನ್ಸುತ್ತಣ್ಣ. ನಿಮ್ ಪ್ರಕಾರ ರಕ್ಷಿತಾ ವಿನ್ ಆಗ್ಬೋದು, ಗಿಲ್ಲಿ ಅವ್ರ? ಇಲ್ಲಣ್ಣ, ಫಸ್ಟ್ ಆಲ್ಮೋಸ್ಟ್ ಗಿಲ್ಲಿ ಅಣ್ಣ ಬಿಟ್ರೆ ರಕ್ಷಿತಾ ನೆಕ್ಸ್ಟ್. ಈಗ ಅಶ್ವಿನಿ ಗೌಡ ಅವ್ರ ಅದಾರ, ರಘು ಅವ್ರ ಅದಾರ, ಕೂಡ ಟಾಪ್ ಕಾಂಪಿಟೇಟರ್. ಹೌದು, ಹೌದಣ್ಣ, ಬಟ್ ಆದ್ರ ಅವರಲ್ಲಿ ಟಾಸ್ಕ್ ಚೆನ್ನಾಗ್ ಆಡಲ್ಲ, ಬಟ್ ಇವ್ರ ಮೈಂಡ್ ಎಲ್ಲ ಫಿಕ್ಸ್ ಇಟ್ಕೊಂಡಿರ್ತಾರಣ್ಣ, ಹಂಗಾಗಿ ಗಿಲ್ಲಿ. ಸೊ ನಿಮ್ ಪ್ರಕಾರ ಸೀಸನ್ 12 ಪಕ್ಕ ಗಿಲ್ಲಿ ಅವರ? ಗಿಲ್ಲಿನ ವಿನ್ ಆಗ್ತಾರಣ್ಣ. ನನ್ನ ಹೆಸರು ರೋಹಿತ್ ಅಣ್ಣ. ನೀವು ಯಾವ ಕಾಲೇಜ್ ಹೋಗ್ತಲ್ಲ? JFBC ಗದಗ ಅಣ್ಣ. ನೀವು ಬಿಗ್ ಬಾಸ್ ನೋಡ್ತೀರ? ನೋಡ್ತೀವಿ ಅಣ್ಣ. ಯಾರು ಇಷ್ಟ ಅಣ್ಣ ನಿಮ್ಗೆ ಈ ಸಲ ಬಿಗ್ ಬಾಸ್ ಒಳಗೆ? ರಕ್ಷಿತಾ. ಯಾರು ಗೆಲ್ತಾರಣ್ಣ ಈ ಸಲ ಬಿಗ್ ಬಾಸ್? ಗಿಲ್ಲಿ ಬೇ. ಅಲ್ಲಣ್ಣ, ಬಿಗ್ ಬಾಸ್ ನಿಮ್ಗೆ ಇಷ್ಟ ರಕ್ಷಿತಾ, ಗೆಲ್ಲೋದು ಮಾತ್ರ ಗಿಲ್ಲಿ ಅವರ. ಗಿಲ್ಲಿ ಅವ್ರ ಯಾಕಣ್ಣ? ಗಿಲ್ಲಿ ಅವ್ರ ಯಾಕೆ ಬಿಗ್ ಬಾಸ್ ಆತರ ಆಟ ಆಡ್ತಾರಣ್ಣ ಅವ್ರು, ಯಾವ ರೀತಿ ಹೆಂಗ್ ಆಡ್ಬೇಕು, ಮೈಂಡ್ ಸೆಟ್ ಚೇಂಜ್ ಐತಣ್ಣ ಅವ್ರು. ಅಣ್ಣ ನೀವೀಗ ರಕ್ಷಿತಾ ಅವರು ಕೂಡ ನಿಮ್ಗೆ ಇಷ್ಟ ಅಂದ್ರೆ ಯಾಕೆ ಇಷ್ಟ ಅಣ್ಣ? ಅವ್ರದ್ದು ಸಣ್ಣ ವಯಸ್ಸು ಆದ್ರೆ ಅವ್ರು ಕೌಂಟ್ರಿ ಎಲ್ಲಿ ಹೆಂಗ್ ಕೊಡ್ಬೇಕ ಅಲ್ಲಿ ಕೊಡ್ತಾರಣ್ಣ, ಆದ್ರೆ ಗೆಲ್ಲೋದ್ ಮಾತ್ರ ಗಿಲ್ಲಿ ಅವ್ರಣ್ಣ. ಗಿಲ್ಲಿ ಅವರಣ್ಣ. ರಕ್ಷಿತಾ ಅವ್ರ ಇಷ್ಟ ಆದ್ರೆ ಗೆಲ್ಲೋದು ಮಾತ್ರ ಗಿಲ್ಲಿ ಅದಣ್ಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್.